ಗೌರಿ ಕಾಲು ಜಾರಿ ಬೀಳಲಿ ಅಂತೇಳ್ಬಿಟ್ಟು ಎಣ್ಣೆ ಹಾಕಿದ್ದನ್ನು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡು ವಿವೇಕ್ನ ತನ್ನ ತಾಳಕ್ಕೆ ಕುಣಿಸ್ತಾ ಇರುವಂತಹ ಗೌರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಕಳೆದ ಸಂಚಿಕೆಗಳಲ್ಲಿ ಏನೇನೆಲ್ಲ ಆಗಿದೆ ಅಂತ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಆ ವಿಡಿಯೋಗಳನ್ನು ಕೂಡ ನೋಡಿಕೊಂಡು ಬನ್ನಿ. ಸೊ ಇಲ್ಲಿ ಬಂದುಬಿಟ್ಟು ವಿವೇಕು ಗೌರಿನ ಏನಾದರೂ ಮಾಡಿಬಿಟ್ಟು ಅವ್ರ ತವ್ರ ಮನೆಗೆ ಹೋಗಿ ಗಣೇಶ ಮೂರ್ತಿ ಮಾಡೋದನ್ನು ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ತಾತ ಗೌರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಅನಿವಾರ್ಯ ಕಾರಣವಾಗಿ ವಿವೇಕು ಗೌರಿನ ಅವಳ ತವ್ರ ಮನೆಗೆ ಕಳಿಸುವಂತಹ ಸಂದರ್ಭ ಬಂದ್ಬಿಡುತ್ತೆ. ಸೊ ತಾತನ ಮುಂದೆ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಸೊ ಹಾಗಾಗಿ ತಾತ ಮುಂದೆ ಗೌರಿ ಹೇಳಕ್ಕೆ ಹೋಗ್ತಾಳೆ, ವಿವೇಕ್ಗೆ ನಂದು ಸಿಕ್ಕಿರೋ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ. ಸೊ ಆಗ ವಿವೇಕ್ ಇದ್ಬಿಟ್ಟು ಗೌರಿನ ಕರ್ಕೊಂಬರ್ತಾನೆ ರೂಮ್ಗೆ, ತಾತಗೇನೋ ಹಿಂಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬಂದಮೇಲೆ ಗೌರಿಗೆ ತುಂಬಾ ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿ ಆಯಿತು, ಇವಾಗ ಹೋಗು, ಕಾಂಟ್ರಾಕ್ಟನ್ನು ನಾನು ವಾಪಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಗೌರಿಗೆ ಹೇಳ್ತಾನೆ. ಸೊ ಅದಾದಮೇಲೆ ಗೌರಿ ಇದನ್ನು ಯಾವ ಥರ ನಂಬಲಿ ನಾನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಆಗ ವಿವೇಕ್ ಇದ್ಬಿಟ್ಟು, ನೀನು ಇವಾಗ ಹೋಗಿ ಸ್ನಾನ ಮಾಡ್ಕೊಬಾ, ಆಮೇಲೆ ಹೋಗುವಂತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಕ್ಕೆ ಗೌರಿಗೆ ಡೌಟ್ ಬರುತ್ತೆ, ಇವ್ರು ಯಾಕೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದಾರೆ, ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ವಿವೇಕು ಗೌರಿನ ಸ್ನಾನ ಮಾಡೋದಕ್ಕೆ ಅಂತ ಕಳಿಸ್ಬಿಟ್ಟು ಅವಳು ಬಾತ್ರೂಮಿಂದ ಆಚೆ ಬರೋ ದಾರಿಯಲ್ಲಿ ಆಯಿಲ್ನ ಚೆಲ್ಬಿಡ್ತಾನೆ. ಅವಳೇ ಹೋಗೋದನ್ನು ತಪ್ಪಿಸ್ಬೇಕು, ಅವಳಿಗೆ ಕಾಲು ಜಾರಿ ಬಿದ್ದು ಸೊಂಟ ಏನಾದರೂ ಆದರೆ ಅವಳು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಆಯಿಲ್ನ ಹಾಕ್ಬಿಟ್ಟಿರ್ತಾನೆ. ಸೊ ಗೌರಿ ವಿವೇಕ್ಗೆ ಗೊತ್ತಿಲ್ಲದೆ ಅವನು ಆಯಿಲ್ ಹಾಕ್ತಾ ಇರೋದನ್ನು ವೀಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಸೊ ಅದಾದಮೇಲೆ ಗೌರಿ ಸ್ನಾನ ಮಾಡಿ ಆಚೆ ಬರ್ಬೇಕಾದ್ರೆ ತುಂಬ ಹುಷಾರಾಗಿ ಬರ್ತಾಳೆ. ಸೊ ಅದಾದಮೇಲೆ ವಿವೇಕೆ ಫುಲ್ ಶಾಕ್ ಆಗೋಗ್ಬಿಡುತ್ತೆ. ಆಮೇಲೆ ಆಚೆ ಬಂದುಬಿಟ್ಟು ಗೌರಿ ಹೇಳ್ತಾಳೆ, ನಾನು ಹೆಂಗೆ ಬಂದೆ, ನೀವು ಮಾಡಿರೋಂತಹ ಪ್ಲ್ಯಾನ್ ಎಲ್ಲ ನನಗೆ ಯಾವ ಥರ ಗೊತ್ತಾಯಿತು ಅಂತ ನಿಮಗೆ ಫುಲ್ ಶಾಕ್ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು, ನಾನೇನು ಮಾಡಿದೆ ಅಂತ. ಸೊ ನನ್ನ ಹತ್ರ ಒಂದು ವೀಡಿಯೋ ಇದೆ, ಅದನ್ನು ನೀವು ಒಂದು ಸಲ ನೋಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅವಳು ಮಾಡಿರೋ ವೀಡಿಯೋನ ವಿವೇಕೆ ತೋರಿಸ್ತಾಳೆ. ಅದು ನೋಡ್ಬಿಟ್ಟು ವಿವೇಕೆ ಫುಲ್ಲು ಶಾಕ್ ಆಗೋಗ್ಬಿಡುತ್ತೆ. ಇವಳೇನು ಇಷ್ಟು ಇಂಟೆಲಿಜೆಂಟ್ ಇದ್ದಾಳೆ, ನಾನು ಆಯಿಲ್ ಹಾಕ್ತಾ ಇರೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ, ಇದು ಮನೆಯಲ್ಲಿ ತಾತನಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ನನಗೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿವೇಕ್ಗೆ ತುಂಬ ಭಯ ಆಗೋಗ್ಬಿಡುತ್ತೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಈ ವಿಡಿಯೋನ ತಾತ ಮತ್ತು ಮನೆಯವರೆಲ್ರಿಗೂ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಆಗ ವಿವೇಕ್ ಇದ್ಬಿಟ್ಟು, ಪುಣ್ಯವತಿ ಪ್ಲೀಸ್ ನನಗೆ ಯಾರಿಗೂ ಹೇಳೋಕ್ಕೆ ಹೋಗಬೇಡ, ನಾನು ನಿನಗೇನು ತೊಂದರೆ ಕೊಡೋದಿಲ್ಲ, ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ಪ್ಲೀಸ್ 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 ಅಂತ ಹೇಳ್ಬಿಟ್ಟು ಗೌರಿ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಆಗ ಗೌರಿ ಇದ್ಬಿಟ್ಟು, ಹಾಗಾದರೆ ನಾನು ಈ ವಿಡಿಯೋನ ಮನೇಲಿ ಯಾರಿಗೂ ತೋರಿಸ್ಬಾರ್ದು, ಯಾರಿಗೂ ಹೇಳಬಾರ್ದು ಅಂತಂದರೆ ನೀವು ನಾನು ಏನು ಹೇಳ್ತೀನೋ ಹೇಳಿದ್ರು ಮಾಡಬೇಕು ಅಂತ ಹೇಳಿದ್ರೆ, ಸರಿ ಅದಕ್ಕೆ ಏನು ಹೇಳು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದಮೇಲೆ ನನ್ನನ್ನು ತವ್ರ ಮನೆಗೆ ನೀವೇ ಕರ್ಕೊಂಡೋಗಿ ಬಿಡಬೇಕು, ನಾನು ಮಾಡ್ತಿರೋಂಥ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರಿ ರಿಕ್ವೆಸ್ಟ್ ಕೇಳ್ಕೊತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಸೊ ಇವಾಗ ಅವಳು ಹೇಳ್ದಂಗೆ ಕೇಳಿಲ್ಲ ಅಂದರೆ ಮನೆಯವರೆಲ್ರಿಗೂ ವಿಡಿಯೋ ತೋರಿಸ್ಬಿಟ್ಟು ಕಿರಿಕಿರಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಗೌರಿನ ಅವನೇ ವಿವೇಕೆ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ತವ್ರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಗೌರಿ ತಿನ್ನೋದಕ್ಕೆ ಸ್ವಲ್ಪ ತಿಂಡಿ ತೊಗೊಂಬಂದು ಕೊಡ್ತಾಳೆ. ಸೊ ಆವಾಗ ವಿವೇಕ್ ಇದ್ಬಿಟ್ಟು, ನಾನ್ಯಾಕೆ ತಿನ್ನಬೇಕು, ನಾನು ತಿನ್ನೋದಿಲ್ಲ ಅಂತ. ಅದಕ್ಕೆ ನೀವು ತಿಂದಿಲ್ಲ ಅಂತಂದರೆ ಏನಂತೆ, ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಫೋರ್ಸಬಲಿ ತಿನ್ನಿಸೋದಕ್ಕೆ ಹೋಗ್ತಾಳೆ. ಸೊ ಹಾಗಾಗಿ ವಿವೇಕು ಕೋಪ ಮಾಡಿಕೊಂಡು, ತಿನ್ನೋದಿಲ್ಲ ಅಂತ ಒಂದು ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗೋದಿಲ್ವ, ಯಾಕೆ ಬಲವಂತ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಬರ್ತಾನೆ. ಸೊ ಮನೆಯಿಂದ ಆಚೆ ಬಂದರೂ ಕೂಡ ಗೌರಿ ಬೌಲನ್ನು ಹಿಡ್ಕೊಂಡು ಬಂದು ವಿವೇಕ್ಗೆ ಮತ್ತೆ ತಿನ್ನಿಸೋದಕ್ಕೆ ಹೋಗ್ತಾಳೆ. ಸೊ ಆವಾಗ ವಿವೇಕು ಗೌರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗೆ ಓಡ್ತಾ ಗೌರಿ ಮನೆ ಮುಂದೆ ಇರೋಂತಹ ಮಣ್ಣಿನ ಗಣೇಶ ಮೂರ್ತಿ ಮಾಡೋದಕ್ಕೆ ತಂದಿರೋಂತಹ ಮಣ್ಣಿನ ಮೇಲೆ ಕಾಲಿಟ್ಬಿಡ್ತಾನೆ. ಸೊ ಆವಾಗ ಕಾಂತಲಕ್ಷ್ಮಿನೂ ಕೂಡ ಅಲ್ಲೇ ಇರ್ತಾಳೆ. ಕಾಂತಲಕ್ಷ್ಮಿಗೂ ನೋಡ್ಬಿಟ್ಟು ಫುಲ್ ಶಾಕ್ ಹೋಗ್ಬಿಡುತ್ತೆ. ಯಾಕಪ್ಪ ಏನಾಯಿತು ಅಂತ ಗೌರಿಗೆ ಕೇಳ್ತಾಳೆ. ಸೊ ಅದಕ್ಕೆ ಗೌರಿ ಎದ್ಬಿಟ್ಟು, ಇಷ್ಟು ದಿನ ನಾನು ಕೆಲಸ ಮಾಡಿದ್ದು ಸಾಕಾಗಿಲ್ಲ, ಸೊ ಇವತ್ತಿಂದ ನನ್ನ ಯಜಮಾನ್ರು ಕೂಡ ಸೊ ಒಂದು ಸ್ವಲ್ಪ ಮಣ್ಣು ತುಳಿಯೋದಕ್ಕೆ ಅಂತ ಬಂದಿದ್ದಾರೆ, ಸೊ ನಮ್ಮ ಗಣೇಶ ಮಾಡೋದಕ್ಕೆ ಅವರು ಕೂಡ ನಮಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿ ಕಾಮಿಡಿ ಮಾಡ್ತಾಳೆ. ಸೊ ಆವಾಗ ವಿವೇಕು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಫುಲ್ಲು ಮಣ್ಣಲ್ಲಿ ಹೋಗ್ಬಿಟ್ಟು ಮಣ್ಣನ್ನು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ
ಕಾಂತಲಕ್ಷ್ಮಿ ಇದ್ಬಿಟ್ಟು ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು ಏನಿಲ್ಲಮ್ಮ, ನಮ್ಮ ಕಷ್ಟಕ್ಕೆ ಅವರು ಕೂಡ ಸಹಾಯ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿ ಕಾಮಿಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವರು ಕೂಡ ಟ್ರೈನಿಂಗ್ ತೊಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಆಗ ಮತ್ತು ಗೌರಿಗೆ ಅವರೊಬ್ಬರಿಗೆ ಹಾಕ್ಬಿಟ್ಟಿದ್ಯಾ, ನೀನು ಹೋಗಿ ತೊಳಿ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾಳೆ, ನೀನು ಸ್ವಲ್ಪ ಹೆಲ್ಪ್ ಮಾಡು ಅಂತ. ಸೊ ಆವಾಗ ಗೌರಿನೂ ಕೂಡ ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ಮಣ್ಣು ತುಳಿಯೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸೊ ಅದನ್ನು ನೋಡಿಬಿಟ್ಟು ಕಾಂತಲಕ್ಷ್ಮಿ ಮತ್ತು ಅವ್ರ ಅಪ್ಪಗೆ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ನನ್ನ ಮಗಳು ಅಳಿಯೋದು ಜೀವನ ಸರಿ ಹೋಗಿದೆ, ಇಬ್ಬರು ತುಂಬ ಅನ್ಯೋನ್ಯವಾಗಿದ್ದಾರೆ. ಮಣ್ಣು ತುಳಿಯೋದನ್ನೆಲ್ಲ ನೋಡಿಬಿಟ್ಟು ಇಬ್ಬರು ಅನ್ಯೋನ್ಯವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾ ಖುಷಿಯಾಗುತ್ತೆ. ಸೊ ಇದರಿಂದ ಗೌರಿ ಮತ್ತು ವಿವೇಕ್ ಲೈಫಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಇದರಿಂದ ದೀನ ಬಂದು ಮನೆತನಕ್ಕೆ ಏನೇನೆಲ್ಲ ಆಗುತ್ತೆ, ಯಾರ್ಯಾರ ಕುತಂತ್ರಗಳು ಏನೇನೆಲ್ಲ ಆಗುತ್ತೆ, ಇಲ್ಲಿ ನಡೆದಿರೋಂಥ ಇನ್ಸಿಡೆಂಟನ್ನು ಯಾರು ಯಾವ ಥರ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಾರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.